The first plague strikes as Aaron turns the Nile River into blood. The fish die, the river stinks, but Pharaoh remains unmoved. This chapter reminds us, calls us to heed to God's voice, seek His will, and understand His mighty acts in our lives. Exodus chapter 8, the plagues of frogs, gnats, and flies. The plagues continue. God keeps sending the plague, sends a plague of frogs upon Egypt. Pharaoh promises to let the Israelites grow if Moses removes the flock. But once it's done, Pharaoh hardens his heart, he changes his heart, and he says no. Here we see persistent struggle between God's chosen liberators, Moses and Aaron, and the obstinate Pharaoh of Egypt. Chapter 9 again, the plague of livestock, boils, and hail. God continues to send plagues. Pharaoh admits his sin, but once everything is done, it's clear. But again, he hardens his heart when the plague is lifted. So this continues for the next few chapters. Pharaoh keeps hardening, keeps getting tough and stubborn, and doesn't allow the Israelites to go. But God's continued blessings be with them, and He keeps working with the Israelites. He keeps helping Moses and Aaron. So the end of keynotes for today, Exodus chapter 9 completed. Questions for today. ವಿಮೋಚನಕಾಂಡ 6ನೇ ಅಧ್ಯಾಯ 1ನೇ ವಾಕ್ಯ ನೀವು ಆನ್ಸರ್ ಮಾಡಿ. ವಾಟ್ ವುಡ್ ಹ್ಯಾಪನ್ ಬಿಕಾಸ್ ಆಫ್ ಗಾಡ್ಸ್ ಮೈಟಿ ಹ್ಯಾಂಡ್? ಅನ್ಮ್ಯೂಟ್ ಮಾಡಿ ಓದೀಪ, ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿ. ಸರ್ವೇಶ್ವರ ಸ್ವಾಮಿ ಮೋಶೆಗೆ, ನಾನು ಫರೋಹನಿಗೆ ಮಾಡಲು ಹೋಗುವುದನ್ನು ನೀನು ಇಷ್ಟರಲ್ಲೇ ನೋಡು. With a strong hand he will send them out. With a strong hand he will drive them out of his land. Okay. Exodus 6:3, ವಿಮೋಚನಕಾಂಡ 6:3. How was God not known to Abraham, Isaac and Jacob? ನಾನು ಸರ್ವೇಶ್ವರ ಅಬ್ರಹಾಮ, ಈಸಾಕ ಹಾಗೂ ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರು ಎಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡೇನೆ ಹೊರತು ಸರ್ವೇಶ್ವರ ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ಕರೆಕ್ಟ್. ವಿಮೋಚನಕಾಂಡ 6:4. How had Abraham and his descendants lived in Canaan? ಅಲ್ಲದೆ ಅವರು ಪ್ರವಾಸಿಗಳಾಗಿ ತಂಗಿದ್ದ ಕಾನಾನ್ ನಾಡನ್ನು ಅವರಿಗೆ ಸ್ವಂತ ನಾಡಾಗಿ ಕೊಡುವೆನೆಂದು ದೃಢ ವಾಗ್ದಾನ ಮಾಡಿದವನು ನಾನೇ ಎಂದರು. ರೈಟ್. ವಿಮೋಚನಕಾಂಡ 6:9. Why didn't the Israelites listen to Moses? ಮೋಶೆ ಮಾತಿಗೆ ಅವರು ಯಾಕೆ ಕೇಳಿಸ್ಕೊಂಡ್ರು? ಮೋಶೆ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು, ಆದರೂ ಅವನ ಮಾತಿಗೆ ಕಿವಿಗೊಡಲಿಲ್ಲ, ಏಕೆಂದರೆ ಅವರ ಮನಸ್ಸು ಅಷ್ಟು ಕುಗ್ಗಿ ಹೋಗಿತ್ತು, ಅವರ ದಾಸತ್ವ ಅಷ್ಟು ಕ್ರೂರವಾಗಿತ್ತು. ಕರೆಕ್ಟ್. ವಿಮೋಚನಕಾಂಡ 6:12. How did Moses speak? ಮೋಸೆಸ್ ಹೇಗೆ ಮಾತನಾಡಿದರು? ಅದಕ್ಕೆ ಮೋಶೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಆಲಿಸಬೇಕು, ಇಸ್ರಾಯೇಲರೇ ನನ್ನ ಮಾತನ್ನು ಕೇಳಲಿಲ್ಲ, ನೀನು ಫರೋಹನನು ಕಿವಿಗೊಟ್ಟಾನೆ, ನನಗಾದರೂ ಚುರುಕಾದ ನಾಲಿಗೆ ಇಲ್ಲ ಎಂದರು. ಕರೆಕ್ಟ್. ವಿಮೋಚನಕಾಂಡ 7:1. How had God made Moses and Aaron? ಆಗ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೀಗೆಂದರು, ನೋಡು, ನಾನು ನಿನ್ನನ್ನು ಫರೋಹನ ಮುಂದೆ ದೇವರ ಪ್ರತಿನಿಧಿಯನ್ನಾಗಿ ನೇಮಿಸಿದ್ದೇನೆ, ನಿನ್ನ ಅಣ್ಣ ಆರೋನನು ನಿನ್ನ ಪರವಾಗಿ ವಾದಿಸುವನು ಎಂದರು. ಕರೆಕ್ಟ್. ವಿಮೋಚನಕಾಂಡ 7:4. Who would God bring out of Egypt? ಫರೋನನು ನಿನ್ನ ಮಾತನ್ನು ಕೇಳುವುದಿಲ್ಲ, ಆಗ ನಾನು ಈಜಿಪ್ಟ್ ದೇಶದವರನ್ನು ಬಾಧಿಸಿ ಅವರಿಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸುವೆನು, ನನ್ನ ಜನರಾದ ಇಸ್ರಾಯೇಲರ ಗೋತ್ರಗಳನ್ನೆಲ್ಲ ಈಜಿಪ್ಟ್ ದೇಶದಿಂದ ಹೊರತರುವೆನು. ವಿಮೋಚನಕಾಂಡ 7:7. ಮೋಶೆಗೆ ಮತ್ತು ಆರೋನ್ಗೆ ಎಷ್ಟು ವಯಸ್ಸಾಗಿತ್ತು? ಮೋಶೆಗೆ 80, ಆರೋನನಿಗೆ 83 ವರ್ಷ ವಯಸ್ಸಾಗಿತ್ತು. ಕರೆಕ್ಟ್. ವಿಮೋಚನಕಾಂಡ 7:10.
What happened when Aaron threw his staff before Pharaoh? ಮೋಶೆ ಮತ್ತು ಆರೋನರು ಫರೋನನ ಬಳಿಗೆ ಹೋದರು. ಸರ್ವೇಶ್ವರ ತಮಗೆ ಹೇಳಿದಂತೆಯೇ ಮಾಡಿದರು. ಆರೋನನು ತನ್ನ ಕೋಲನ್ನು ಫರೋನ ಮತ್ತು ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. Correct. ವಿಮೋಚನಕಾಂಡ 7:12. What happened to the Egyptian staff? ಅವುಗಳು ಸರ್ಪಗಳಾದವು. ವಿಮೋಚನಕಾಂಡ 7:17. What was Moses going to do to the waters of the Nile? He was going to turn it into blood. ಕೋಲಿನಿಂದ ನೈಲ್ ನದಿಯ ನೀರನ್ನು ಹೊಡೆಸುವೆನು, ಆಗ ಅದು ರಕ್ತವಾಗುವುದು. ಕರೆಕ್ಟ್. ವಿಮೋಚನಕಾಂಡ 7:12. 7:11. Who was to duplicate this? ಫರೋಹನು. 7:11 ಮ್ಯಾಮ್. 7:11. 7:11. ಫರೋಹನು ಈಜಿಪ್ಟ್ ದೇಶದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದನು. ಆ ಮಾಟ ಅದೇ ತರ ಅವರನ್ನು ಮಾಡಿಸೋಕೆ ಹೇಳಿದರು. ತಂತ್ರ ಮಂತ್ರಗಳಿಂದ ಅದೇ ರೀತಿಯಾಗಿ ಮಾಡಿದರು. ಕರೆಕ್ಟ್. So thank you all so much. God bless. That's the end. ವಂದನೆಗಳು. Good night. Take care. Thank you, ma'am.